ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ನೋಡಿರಿ, ನಮ್ಮ ದೇವ್ರ ಪೂಜೆ ಇದೆಲ್ಲ ಆಗೈತಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಇವತ್ತು ನಾಗರ ಪಂಚಮಿ ಹಬ್ಬ ಐತಲ್ರಿ. ಇವತ್ತು ನಾಡಿಗೆ ದೊಡ್ಡ ಹಬ್ಬ ಅಂದ್ರೆ ನಾಗರ ಪಂಚಮಿ ಅಂತ ಹೇಳ್ತಾರೆ ರೀ. ಅದಕ್ಕೆ ಬರ್ರಿ ಇವತ್ತು ಹಬ್ಬದ ಅಡುಗೆ ಮಾಡತ್ತೀವಿ ರೀ ನಾವು. ಇವತ್ತು ನಾಗರ ಪಂಚಮಿದು ಸ್ಪೆಷಲ್ ಇವತ್ತೇ ನೋಡ್ರಿ. ಅದಕ್ಕೆ ಏನಿದ್ರು ಭೀ ನಾಗರ ಪಂಚಮಿ ಹಬ್ಬಕ್ಕೆ ನಾಗೇಶಗ ಹಾಲು ಎರೆಯೋದು, ಆಮೇಲೆ ನೈವೇದ್ಯ ಮಾಡಿ ನೈವೇದ್ಯ ಕೊಡೋದು ಮಾಡ್ತೀವಿ ರೀ ನಾವು. ನಮ್ಮ ಕಡೆಲ್ಲ ಹ್ಯಾಂಗೆ ಮಾಡ್ತೀವಿ ಹ್ಯಾಂಗಿಲ್ಲ ಅಂತೇಳಿ ತೋರಿಸ್ತೀವಿ ರೀ. ಆಮೇಲೆ ನಾಗರ ಪಂಚಮಿ ಬಂತು ಅಂದ್ರೆ ಸಾಕ್ರಿ, ಎಲ್ಲರ ಮನ್ಯಾಗ ಎಲ್ಲರೂ ಗಿಡಗಳು ಹಿಂಗೇನ್ರಿ ಇದ್ದು ಅಂದ್ರೆ ಜೋಕಾಲಿ ಅಂತ ಕಟ್ತಾರೆ ರೀ. ಅದಕ್ಕೆ ನಮ್ಮ ಮನ್ಯಾಗೂ ಕಟ್ಟ್ಯಾರ ಜೋಕಾಲಿ. ಅಲ್ಲಿ ಹೊರಗೆ ಕಟ್ಟ್ಯಾರಲ್ರಿ, ತೋರಿಸೀನಿ. ಅವ್ರು ಜೋಕಾಲಿ ಆಡ್ತಾರೆ ರೀ ಇದನ್ನು. ಈಗ ನಾನಂತರ ಇನ್ನಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಆಮೇಲೆ ಅನ್ನ, ಆಮೇಲೆ ಹಿಟ್ಟು ನಾದಿಟ್ಟಿನಿ ರೀ. ಹೋಳಿಗೆ ಮಾಡಕ್ಕೆ ಹಿಟ್ಟು ನಾದೀನಿ ರೀ. ಆಮೇಲೆ ಬ್ಯಾಳೆ ಹಾಕಿದ್ರಿ. ಬ್ಯಾಳೆ ಹೋಗಿ ಆಯಿ ಹರ್ಕೊಂಬಂದಾಳ್ರಿ. ಇವಾಗ ನೋಡಿರಿ, ಇಲ್ಲಿ ಇಟ್ಟಿ ನೋಡಿರಿ, ಹರ್ಕೊಂಬಂದಾಡ್ರಿ. ಇವಾಗ ಆಂಬೂರು ಪಾಣೆ ಹೊಡಿಬೇಕು ರೀ. ಆಂಬೂರು ಪಾಣೆ ಹೊಡೆದು ಹೋಳಿಗೆ ಮಾಡ್ಬೇಕು ರೀ. ಅನ್ನ ಮಾಡೀನಿ ರೀ, ಅನ್ನ ಆಗೈತಿ. ಬರ್ರಿ ಇವಾಗ ಏನೇನು ಮಾಡೋದು ಏನೇನಿಲ್ಲ ಅಂತೇಳಿ ನೋಡೋಣತ್ತ ಫ್ರೆಂಡ್ಸ. ಗೋಧಿ ಹಿಟ್ಟು ನಾದಿಟ್ಟಿನಿ, ಅದಕ್ಕೆ ಕವರ್ ಸುತ್ತೀನಿ ರೀ. ಯಾಕಂದ್ರೆ ಚೀಕ್ ಹೊಡಿಬಾರ್ದು ಅಂತೇಳಿ, ಅಂದ್ರೆ ಕಟ್ಟಿ ಆಗ್ತದೆ ಹಿಟ್ಟು, ಆಮೇಲೆ ಸಾಫ್ಟ್ ಆಗ್ತದೆ ರೀ. ಕವರ್ ಸುತ್ತಿಟ್ಟಿನಿ. ಆಮೇಲೆ ಈ ಕಡೆ ನೋಡಿರಿ, ಊರಣ ಹರ್ಕೊಂಬಂದಾಳ ನಮ್ಮ ಆಯಿ. ಇಲ್ಲಿ ನಾನು ಆಂಬೂರು ಮಾಡೋಕೆ ಗಡಿಗೆ ತಿಟ್ಕೊಂಡೀನಿ ರೀ. ಇವಾಗ ಆಂಬೂರು ಮಾಡ್ತೀನಿ ರೀ ಫ್ರೆಂಡ್ಸ. ಆಂಬೂರು ಮಾಡಿ ಹೋಳಿಗೆ ಮಾಡ್ತೀನಿ ರೀ. ನೋಡಿರಿ, ಇಲ್ಲಿ ಅನ್ನ, ಬಿಸಿ ಅನ್ನನೂ ರೆಡಿ ಆಗೈತೆ ರೀ. ನೈವೇದ್ಯಕ್ಕೆ ಹೋಳಿಗೆ ಬಾನ ಕೊಡ್ತೀವಲ್ರಿ ನಾವು. ಬರ್ರಿ ಆಂಬೂರು ಮಾಡೋಣಂತ ಇವಾಗ ನೋಡಿರಿ ಫ್ರೆಂಡ್ಸ್, ಎಣ್ಣೆ ಕಾಯ್ಕಿಟ್ಟಿನಿ ರೀ ಗಡವಾದಾಗ. ಒಟ್ಗ ಅಂತೀವಿ ನಾವು. ಆಮೇಲೆ ಇದಕ್ಕೆ ನಾನು ಇವಾಗ ಜೀರಿಗೆ ಸಾಸಿವೆ ಹಾಕ್ತೀನಿ ರೀ ಒಂದಿಷ್ಟು. ನಾ ಕೊಬ್ಬರಿ ರೀ ಅರಕ್ಕೆ ತೊಗೊಂಡಿಲ್ಲ, ಇದು ಪ್ಯಾಕೆಟ್ ಕೊಬ್ಬರಿ ಬರ್ತದಲ್ಲ ರೀ, ಅದೇ ತೊಗೊಂಡಿನಿ. ಅದು ಎಣ್ಣೆಗೆ ಹಾಕಿದಂದ್ರೆ ಆಯ್ತು ರೀ, ಚಂದ ಕರಗ್ತದೆ ರೀ ಅದು. ಎಣ್ಣೆ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಕೆಂಪು ಆಗತ್ತನ ಒಂದು ಸ್ವಲ್ಪ ಕರಗಿಸ್ಬೇಕು ರೀ. ಎಣ್ಣೆ ಭಾಳ ಜಲ್ದಿ ಕರಗ್ತದೆ ರೀ. ಆಮೇಲೆ ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಹಾಕ್ಲಾಗತ್ತೀನಿ ನೋಡಿರಿ. ಇವತ್ತು ಹಬ್ಬ ಅದಲ್ರಿ, ಹಬ್ಬಕ್ಕೆ ಕೊತ್ತಂಬರಿ ತೊಗೊಂಬಂದಿರಿ. ದಿನಾನೇ ಬರ್ತಾವೆ, ಇವತ್ತು ಭಾಳ ಜನ ತಂದಿರಿ. ಅದಕ್ಕೆ ಒಂದು ಥೋಡೆ ಕೊತ್ತಂಬರಿ ತೊಗೊಂಡು, ಹಸಿ ಕೊತ್ತಂಬರಿ ಸಾಕು ಚಂದ ಅಂತೇಳಿ ಕೊತ್ತಂಬರಿ ಹಾಕೀನಿ. ಎಣ್ಣೆ ಜಾಸ್ತಿ ಕೈದಾತ್ ನೋಡಿರಿ. ಒಂದು ಸ್ವಲ್ಪ ಅರ್ಶಿಣ ರೀ. ನಾವೇನು ಸಾರಿಗೆ ಹಾಕ್ತೀವಲ್ರಿ, ಅದೆಲ್ಲ ಹಾಕ್ತೀನಿ ರೀ ಇದಕ್ಕೆ ನಾನು. ಒಂದು ಸ್ವಲ್ಪ ಆಂಬೂರ ಸಪ್ಪಗಿದ್ರೆ ಟೇಸ್ಟ್ ಬರ್ತೈತಿ. ಭಾಳ ಖಾರ ಆಗೋಣ, ಆಂಬೂರ ಭಾಳ ಅಂದ್ರೆ ಭಾಳ ಇದಾಗಲ್ರಿ. ಖಾರ ಹಾಕ್ಯಾರೆ. ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಮಸಾಲೆ ಪುಡಿ ಹಾಕ್ಲಾಗತ್ತೀನಿ ರೀ. ಸಾಂಬಾರದು ಪಾಣೆ ಹೊಡೆದು ವಿಡಿಯೋ ಆಲಿಲ್ಲ ರೀ, ಎಲ್ಲ ಒಗ್ಗರಣೆ ಹಾಕ್ಲತ್ತಿವಲ್ಲ ರೀ. ಮೊಬೈಲ್ ಏನು ಕಾವಾಗಿ ಏನಾಗಿತ್ತೇನು ರೀ, ಕ್ಯಾಮ್ರಾ ಆನ್ ಆಗಿತ್ತಿಲ್ಲ ರೀ. ಆಮೇಲೆ ಎಲ್ಲ ಹಾಕಿ ಬಳಕ ನೋಡಿದ್ರಿ, ನಾನು ಅವಾಗೆ ನೋಡಿದಂದ್ರೆ ಏನು ರೀ ಇದು ಮಾಡ್ತಿಲ್ಲ. ನೋಡ್ರಿ, ನಮ್ಮ ಸಾಂಬಾರು ಅಂತೂ ಇವಾಗ ರೆಡಿ ಐತೆ ರೀ. ಇವಾಗ ಇದು ಹೆಚ್ಚು ಕಡೆ ಕುದಿಯಕ್ಕೆ ಇಡ್ತೀನಿ ರೀ. ಇಟ್ಕೆರೆ ನಾನು ಹೋಳ್ಗೆ ಮಾಡ್ತೀನಿ ರೀ ಫ್ರೆಂಡ್ಸ. ಲೇಟ್ ಆಗೈತೆ ರೀ ಇವಾಗ. ಆಮೇಲೆ ಇನ್ನೊಂದು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಭಾಳ ಬಿಸಿಲು ಆಗ್ತದೆ ರೀ. ಅದ್ರ ಕಾಲಾಗೆ ಹೀಗೆ ಹೆಚ್ಚು ಕಡೆ ಇಟ್ಟು ಪಟ ಅಂತೇಳಿ ಹೋಳ್ಗೆ ಮಾಡ್ತೀನಿ ರೀ ಇವಾಗ. ಇವಾಗ ನೋಡಿ ಫ್ರೆಂಡ್ಸ, ಆಂಬೂರ ಕುದಿಸಿ ಮಾಡಿ ಇಟ್ಕೆರೆ ಒತ್ತಾಟೆ ನನ್ನ ಹೋಳ್ಗೆ ಮಾಡ್ತೀವಿ. ಆಮೇಲೆ ಅಚ್ಚಿ ಕಡೆ ಹಾಕಿರೋದಂತೇಳಿ ಒತ್ತಾಟೆ ಕೊಟ್ಟಿರ್ತೀವಿ ರೀ. ಇವಾಗ ಬರ್ರಿ ಹೋಳ್ಗೆ ಮಾಡೋಣ. ಫಸ್ಟಿಗೆ ನಾನು ಏನು ಮಾಡೋದಿದ್ರಿ, ಹೋಳ್ಗೆ ಮಾಡಂಗಿದ್ರಿ ಚಪಾತಿ ಮಾಡ್ತೀನಿ. ಯಾಕಂದ್ರೆ ತೆಮಿಗೆ ಫಸ್ಟ್ ತೆಮಿ ಕಾವಾಗಿರ್ತಲ್ರಿ, ಚಪಾತಿ ಹಾಕಿದ್ರೆ ಹತ್ಕೊಂಡ್ರೆ ನಡ್ಸದ ರೀ. ಹೋಳ್ಗೆ ಆಗ ಹತ್ಕೊತಂದ್ರೆ ಹರಿತದ ಹೋಳ್ಗೆ. ಅದಕ್ಕಾಗಿ ಫಸ್ಟಿಗೆ ಒಂದು ಚಪಾತಿ ಮಾಡ್ತೀನಿ ರೀ ನಾನು ಸುರುವಿಗೆ. ಹೋಳ್ಗೆ ಎಷ್ಟು ಮಾಡಿದ್ರೆ ನಂಗೆ ಬ್ಯಾಸ್ರ ಬರಂಗಿಲ್ಲ ರೀ. ಅದ್ರ ಹಿಟ್ಟು ಮಾಡೋದಂದ್ರೆ ಬ್ಯಾಸ್ರ ಬರ್ತದೆ. ಏ ಬುಷೇರ ಅಮ್ಮಿ ಗುಲಾರಿ ಬೇಕು ಜಾ. ಹ್ಞೂ ಜಾ. ನೋಡಿ ತೆನಿ ಕಾವಾಗೈತಿ. ಇವಾಗ ಒಂದೊಂದಾಗಿ ಉಳ್ಳಿ ಕಡ್ಕೊತೀನಿ ರೀ ನಾನು. ನೋಡಿರಿ, ಇಷ್ಟು ಹಿಟ್ಟು ತೊಗೊಂಡು ಮೊದಲೊಂದು ಉಳ್ಳಿ ಮಾಡಿಕೊಂಡು, ಆಮೇಲೆ ಇದಕ್ಕೆ ರೌಂಡಾಗಿ ಮಾಡ್ಕೊಂಡು, ಆಮೇಲೆ ಉಳ್ಕೊಂಡ್ರಿ ಉಳ್ಳು ತೊಗೊಂಡಿರ್ತಾರೆ. ಈ ರೀತಿ ಉಂಡೆ ಮಾಡಿಕೊಂಡು ಹಿಟ್ಟಿನಾಗ ನೀಡ್ಬೇಕು. ಉರೋಣ ಆಮೇಲೆ ಹಿಟ್ಟು ಎರಡು ಬರೋಬ್ಬರ ಇರ್ಬೇಕು
ಮಾಡ್ಬೇಕ್ರಿ. ಅಂದಕಾಗಿ ಚೆಂದಾಗಿ ನಮ್ಗೆ ಈ ರೀತಿ ಹೂರಣ ಹಿಂಡಿ ತುಂಬ್ಕೊಳಕ್ಕೆ ಬರ್ತೈತಿ. ಉಳ್ಳಿ ಚಂದ ಬರ್ತಾವ್ರಿ. ತೆನಿ ಕಾವಾಗೈತವ್ರಿ. ಇವಾಗ ಹೋಳಿಗೆ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್. ಪಟ ಮಾಡಿ ನೆಲೆ ಕೂಡ ಹೋಗ್ಬೇಕ್ರಿ. ನಾ ಜಗಲಿ ಮೇಲೆ ಆಮೇಲೆ ಅದು ನಮ್ಮ ಲಕ್ಷ್ಮಿ ಎಲ್ಲ ಕಳ್ಕೊಂಡು ಹೋಗ್ರಿ. ನಾ ಹಿಟ್ಟು ನಾದೀನಿ, ಆಮೇಲೆ ಚಪಾತಿ ಇದು ಹಿಟ್ಟು ನಾದೀನಿ ರೀ, ಅನ್ನ ಮಾಡೀನಿ, ಆಮೇಲೆ ಆಂಬ್ರ ಮಾಡಿದ್ರಿ. ಆಯಿ ಹೋಗಿ ಹೂರಣ ಹರ್ಕೊಂಬಂದ್ರಿ. ನೋಡ್ರಿ ಎಷ್ಟು ದೊಡ್ಡದಾಯ್ತು ಅಂತ ಹೋಗಿ. ನೋಡ್ರಿ ಎಷ್ಟು ದೊಡ್ಡದಾಗ್ಯದ. ಇವಾಗ ಇದಕ್ಕೆ ಹಾಕ್ತೀನಿ ರೀ. ನಾನು ಹೋಳಿಗೆ ಮಾಡೋದಂತ ಭಾಳ ಇಷ್ಟ ನೋಡ್ರಿ ಫ್ರೆಂಡ್ಸ್. ನನಗಂದ್ರೆ ಹೋಳಿಗೆ ನಾನು ಯಾವಾಗಲೂ ಮಾಡ್ತೀನಿ. ನಾನು ಮಮ್ಮಿಗಳು ಬಂದಿರ್ತಾವೆ ಊರಂದ್ರೆ ಬರೀ ಹೋಳಿಗೆ ಮಾಡ್ತೀನಿ ರೀ. ನಾ ಎಲ್ಲೇ ಹೋಗಲಕ್ಕ ಬರೀ ನನಗೆ ಹೋಳಿಗೆ ಹಚ್ತಾರೆ ಎಲ್ಲರೂ. ನನಗೆ ಎಲ್ಲ ಬರ್ತದ್ರಿ. ಆಮೇಲೆ ಕೈಲಿ ಒಂದು ಹೋಳಿಗೆ ಹತ್ತಕೊಂಡು ಬರಂಗಿಲ್ಲ ರೀ. ಕೈ ಸುಡ್ತದೆ ಭಾಳ ನನಗೆ. ಒಬ್ರೊಬ್ರು ಎತ್ತಾರೆ, ಹ್ಯಾಂಗೆ ಎತ್ತಾರೆ ನನಗಂತೂ ಗೊತ್ತಿಲ್ಲ. ನಾನು ಅಂದ್ರೆ ಕೈ ಸುಟ್ಟವ್ರಿ. ನಾನು ಎಲ್ಲ ಕೊಡ್ತೀನಿ. ಹಾಲು ತುಪ್ಪ ಬಿಸಿ ಹೋಳಿಗೆ ಆದ್ರಂತೂ ಕೇಳಬೇಡ್ರಿ, ಮಸ್ತ್ ಅಂತ ನೋಡಿ ಹಾಲು ತುಪ್ಪ ಹೋಳಿಗೆ. ರಾಯಣ ಶಾದು ರಚ್ಚು ಇಲ್ಲೇ ಇರಲ್ಲ, ಆ ಕಡೆ ಹೋದಾರ ನೋಡು. ಏ ಹೋಗ್ಬೇಡ ಶಾದು. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಾ ಇಲ್ಲಿ ಹೋಳಿಗೆ ಮಾಡಿ ನೋಡ್ರಿ ಎಷ್ಟು ಹೋಳಿಗೆ ಆಗ್ಯಾವ ಅಂತೇಳಿ. ಸಾಫ್ಟಾಗಿ ಸ್ಮೂತ್ ಆದ ಹೋಳಿಗೆ ರೆಡಿ ಆಗ್ಯಾರ ನಮ್ಮ ಅಂತ. ಆಮೇಲೆ ಇಲ್ಲಿ ಕರಿಗಡಬು ಮಾಡತ್ತೀನಿ ರೀ. ಕರಿಗಡಬ ನಾಗೇಶಗ ಆಮೇಲೆ ದೇವರಿಗೆ ನೈವೇದ್ಯ ಇಡ್ಯಾಕ್ರಿ. ನಾಗರ ಪಂಚಮಿಗೆ ಕರಿಗಡಬೆ ಮಾಡ್ತಾರೆ ರೀ. ನಾಗರ ಪಂಚಮಿಗೆ ಒಂದೇ ಸಲ ಮಾಡ್ತಾರೆ ರೀ, ಮತ್ತು ಯಾವನು ಮಾಡೋಂಗಿಲ್ಲ. ಎಣ್ಣೆ ಕರೆಯೋದು ಇಲ್ಲಲ್ರಿ ನಮ್ಮ ಕಡೆಗೆ. ಅದಕ್ಕೆ ನೋಡ್ರಿ ಇಲ್ಲಿ ಇನ್ನೊಂದು 2 ಅದಾವು. ಆಮೇಲೆ ಇಷ್ಟು ಮಾಡಿ ನೋಡ್ರಿ ಎಲ್ಲ ದೇವರಿಗೆ. ಹೋಳಿಗೆ ಐತ್ರಿ ಇಟ್ಟತನ. ಇವಾಗ ಕಡುಬು ಮಾಡಾಕತ್ತೀನಿ. ಕಡುಬ ಹೋಳಿಗೆ ಆಮೇಲೆ ಏನತ್ತಾರ್ರಿ ಅನ್ನ ಎಲ್ಲ ಆಯ್ತು ನೋಡ್ರಿ. ಈ ತಿನ್ನಕ್ಕೂ ಭಾಳ ಟೇಸ್ಟ್ ಬರ್ತೈತಿ. ಏನು ಮಮ್ಮಿ ಆಯ್ತು ರೀ ನಂದಂತ್ರ ಅಡುಗೆ. ಇವಾಗ ನೈವೇದ್ಯ ಹಿಡಿಬೇಕು ನೋಡ್ರಿ ಎಲ್ಲ ಕಡೆಗೆ.